ಅಪ್ಡೇಟ್ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಪಾದರಾಯನಪುರದಲ್ಲಿ ಕಾರ್ಪೊರೇಟರ್ ಹೈ ಡ್ರಾಮಾನೇ ಕ್ರಿಯೇಟ್ ಮಾಡಿಬಿಟ್ರು. ಕಡೆಗೂ ವಿಕ್ಟೋರಿಯಾ ಆಸ್ಪತ್ರೆಗೆ ಕಾರ್ಪೊರೇಟರ್ ಈಗ ಹೋಗಿದ್ದಾರೆ. ಜನರಿಗೆ ಕೈ ಬೀಸಿ ಆಂಬ್ಯುಲೆನ್ಸ್ ಅನ್ನ ಈ ಪಾಲಿಕೆ ಸದಸ್ಯ ಹತ್ತಿರೋದು ನೆನ್ನೆನೇ ಪಾಸಿಟಿವ್ ಅಂತ ರಿಪೋರ್ಟ್ ಬಂದ್ರು ಕೂಡ ಇಲ್ಲಿ ತನಕ ಪೊಲೀಸರಿಗೆ ಮತ್ತೆ ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ಸತಾಯಿಸಿರೋದು. ಮನೆ ಮುಂದೆ ಬಂದ ಆಂಬ್ಯುಲೆನ್ಸ್ ಬೆಳಿಗ್ಗೆಯಿಂದ ನಿಂತಿದ್ರು ಕೂಡ ಹತ್ತಿರಲಿಲ್ಲ. ಕಡೆಗೂ ಇದು ಸಾಲ್ವ್ ಆಗಿದೆ. ಸದ್ಯಕ್ಕೆ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಆ ಪಾಲಿಕೆ ಸದಸ್ಯನನ್ನ ಶಿಫ್ಟ್ ಮಾಡಲಾಗಿದೆ. ನಿನ್ನೆಯಿಂದಲೇ ಅಂದ್ರೆ ಪಾಸಿಟಿವ್ ಬಂದಿದ್ ನೆನ್ನೆ ಗೊತ್ತಾಗಿದೆ. ನಿನ್ನೆಯಿಂದಲೇ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟಿದ್ರು. ಎಷ್ಟೇ ಮನವಿ ಮಾಡಿದ್ರು, ಬಿಬಿಎಂಪಿ ಕಮಿಷನರ್ ಫೋನ್ ಮಾಡಿದ್ರು ಕೂಡ ಫೋನ್ ರಿಸೀವ್ ಮಾಡ್ತಿರ್ಲಿಲ್ಲ. ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಬಿಟ್ಟಿದ್ರು. ಇಷ್ಟೊಂದು ನೆಗ್ಲೆಕ್ಟ್ ಹಾಗಾದ್ರೆ ಇವ್ರ ಜನರಿಗೆ ಬುದ್ಧಿ ಹೇಳಬೇಕು. ಈ ತರ ಪಾಸಿಟಿವ್ ಬಂದಾಗ ಹೆದರ್ಕೊಳ್ಬೇಡಿ, ಗಾಬರಿಗೊಳ್ಬೇಡಿ, ಸ್ವಯಂ ಪ್ರೇರಣೆಯಿಂದ ನೀವು ಟೆಸ್ಟ್ ಮಾಡಿಸಿ. ಪಾಸಿಟಿವ್ ಬಂದಾಗ ಈ ತರ ಐಸೋಲೇಷನ್ ಆಗ್ಲೇಬೇಕು, ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನ ಪಡ್ಕೊಳ್ಳಿ ಅಂತ. ಬಟ್ ಇವ್ರಿಗೆ ಬಂದಾಗ ಯಾವ ತರ ಬಿಹೇವ್ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು. ಸೋಂಕಿತ ಕಾರ್ಪೊರೇಟರ್ ಹೈ ಡ್ರಾಮಾ ಕ್ರಿಯೇಟ್ ಮಾಡಿರೋದು. ಕೊನೆಗೆ ಕಾರ್ಪೊರೇಟರ್ ಮನೆಯನ್ನ ಪ್ರವೇಶ ಮಾಡೇ ಬಿಟ್ರು ಅಧಿಕಾರಿಗಳು. ಎಷ್ಟೊತ್ತು ಅಂತ ಕಾಯಕ್ಕಾಗುತ್ತೆ? ಪಾಸಿಟಿವ್ ಬಂದಿರೋದು ನೆನ್ನೆನೆ ಕನ್ಫರ್ಮ್ ಆದ್ರೂ ಕೂಡ ಜವಾಬ್ದಾರಿಯಿಂದ ಅವರೇ ನೆನ್ನೆನೆ ಬರ್ಬೇಕಾಗಿತ್ತು ಆಸ್ಪತ್ರೆಗೆ. ಆದ್ರೆ ಇವತ್ತು ಬೆಳಗ್ಗೆ ಆದ್ರೂ ಬಂದಿರಲಿಲ್ಲ. ಅಟ್ಲೀಸ್ಟ್ ಅಲ್ಲಿ ಆಂಬ್ಯುಲೆನ್ಸ್ ಹೋಗಿ ನಿಂತಾಗಾದ್ರೂ ಬರ್ಬೇಕಾಗಿತ್ತಲ್ವಾ? ಸಾಕಷ್ಟು ಸಿಬ್ಬಂದಿ ಬಂದ್ರು ಇವರು ಹೊರಗಡೆ ಬಂದಿರಲಿಲ್ಲ. ಕೊನೆಗೆ ಅಧಿಕಾರಿಗಳೇ ಮನೆಯೊಳಗೆ ಹೋಗಿದ್ದಾರೆ. ಇದೀಗ ವಿಕ್ಟೋರಿಯಾ ಆಸ್ಪತ್ರೆಗೆ ಕಾರ್ಪೊರೇಟರ್ ಶಿಫ್ಟ್ ಮಾಡಲಾಗಿದೆ. ಕಾರ್ಪೊರೇಟರ್ ಮನೆಯಲ್ಲಿ ಔಷಧಿಯನ್ನ ಸಿಂಪಡಣೆ ಮಾಡಲಾಗ್ತಾ ಇದೆ. ಕೊರೋನಾಗೆ ತುತ್ತಾಗಿ ಮನೆಯಲ್ಲೇ ಇವರು ಕಾರ್ಪೊರೇಟರ್ ನೆನ್ನೆನೇ ಪಾಸಿಟಿವ್ ಬಂದಿದೆ. ಸೊ ಯಾವಾಗಿಂದ ಇವ್ರಿಗೆ ಏನು ಅಟ್ಯಾಕ್ ಆಗಿದೆಯೋ ಈ ಕೊರೋನಾ ಏನು ಎತ್ತ ಗೊತ್ತಿಲ್ಲ. ಆದ್ರೆ ಟೆಸ್ಟ್ ಮಾಡಿದಾಗ ನಿನ್ನೆ ಪಾಸಿಟಿವ್ ರಿಸಲ್ಟ್ ಬಂದಿರೋದು. ಅವರೇ ನ್ಯೂಸ್ 18 ಜೊತೆ ಮಾತಾಡುವಾಗ ಹೇಳಿದ್ದಾರೆ, ಪಾಸಿಟಿವ್ ಬಂದ ಮೇಲೆ ನನಗೆ ಸ್ವಲ್ಪ ದಿನದಿಂದ ಈ ವೀಸಿಂಗ್ ಪ್ರಾಬ್ಲಮ್ ಎಲ್ಲ ಇತ್ತು, ಡಾಕ್ಟರ್ ಹತ್ರ ಹೋಗಿದೆ, ಸ್ವಲ್ಪ ಸಮಸ್ಯೆ ಆಗಿತ್ತು ಅಂತ. ಅವಾಗ ಯಾಕೆ ನೀವು ಕೊರೋನಾ ಟೆಸ್ಟ್ ಮಾಡಿಸಬಾರ್ದು ಅಂತ ಹೇಳಿದ್ದಕ್ಕೆ ಮಾಡಿಸಿದಾಗ ಪಾಸಿಟಿವ್ ಬಂದಿದೆ ಹೌದು ಅಂತ ಒಪ್ಕೊಂಡಿದ್ರು. ಈಗ ಅವ್ರ ಪ್ರಾಥಮಿಕ ಸಂಪರ್ಕಕ್ಕೆ ಯಾರೆಲ್ಲ ಬಂದಿದ್ದಾರೆ, ಮತ್ತೆ ಮನೆಯಲ್ಲಿ ಈಗ ಪಾಸಿಟಿವ್ ಬಂದ ಮೇಲೂ ಕೂಡ ಇದ್ದಿದ್ರಿಂದ ಅವ್ರ ಸಂಪರ್ಕಕ್ಕೆ ಯಾರೆಲ್ಲ ಬಂದಿದ್ದಾರೆ ಅವ್ರನ್ನೆಲ್ಲ ಕ್ವಾರಂಟೈನ್ ಮಾಡೋದಕ್ಕೆ ಸಿದ್ಧತೆಗಳೆಲ್ಲ ಆಗೋಗಿದೆ. ಈಗ ಕಾರ್ಪೊರೇಟರ್ ಸಂಪರ್ಕದಲ್ಲಿ ಅವ್ರ ಸಂಬಂಧಿಕರು, ಬೆಂಬಲಿಗರಿದ್ದಾರೆ. ಮತ್ತೆ ಆ ಏರಿಯಾದಲ್ಲಿ ಒಂಥರ ಆತಂಕದ ವಾತಾವರಣ ಈಗ ಸೃಷ್ಟಿ ಆಗ್ಬಿಟ್ಟಿದೆ. ಮನೆ ಬಳಿ ಇದ್ದವರು, ಅವ್ರ ಹತ್ರ ಕಿಟ್ ಇಸ್ಕೊಂಡವರು, ದಿನನಿತ್ಯ ಅವ್ರ ಸಂಪರ್ಕಕ್ಕೆ ಬಂದಂತ ಅಧಿಕಾರಿಗಳಿರ್ಬೋದು, ಸಾಮಾನ್ಯ ಜನರು, ಹೀಗೆ ಒಂಥರ ಆತಂಕ ಇದೆ ಎಲ್ಲರಲ್ಲೂ ಕೂಡ. ಕಾರ್ಪೊರೇಟರ್ ಮನೆ ಹೊರಗಡೆ ನೂರಾರು ಸಂಖ್ಯೆಯಲ್ಲಿ ಜನ ಬಂದು ಸೇರಿದ್ರು. ಈಗ ಮನೆ ಬಳಿ ಸೇರಿದ್ರಲ್ಲ, ಬೆಳಂಬೆಳಿಗ್ಗೆ ಆಂಬ್ಯುಲೆನ್ಸ್ ಬಂದಾಗ ಅವ್ರನ್ನ ಕರ್ಕೊಂಡು ಹೋಗಿ ಬಂದಾಗ ಇಲ್ಲಿ ತನಕ, ಸೊ ಅಲ್ಲಿ ಸುಮಾರು ಜನ ಸೇರ್ಕೊಂಡ್ಬಿಟ್ಟಿದ್ರು. ಅವ್ರನ್ನೆಲ್ಲ ಪೊಲೀಸರು ಮನೆಗೆ ಕಳಿಸಿದ್ದಾರೆ. ಈಗ ಕಾರ್ಪೊರೇಟರ್ ಮನೆಯ ರಸ್ತೆಯುದ್ದಕ್ಕೂ ಔಷಧ ಸಿಂಪಡಣೆ ಮಾಡುವಂತ ಕಾರ್ಯವನ್ನ ಬಿಬಿಎಂಪಿ ಸಿಬ್ಬಂದಿ ಈಗ ಮಾಡ್ತಾ ಇದ್ದಾರೆ. ಇನ್ನು ಕೊರೋನಾ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಅಂತ ರಿಪೋರ್ಟ್ ಬಂದ ತಕ್ಷಣ ಕಾರ್ಪೊರೇಟರ್ ಏನ್ ಮಾತಾಡಿದ್ರು ನೋಡೋಣ. ಒಂದು 8 ದಿವಸದಿಂದ ಸ್ವಲ್ಪ ಹುಷಾರಿರಲಿಲ್ಲ ನನಗೆ. ಸೊ ನಾನು ಒಂದು 4 ವರ್ಷದಿಂದ ನನಗೆ ಸ್ವಲ್ಪ ವೀಸ್ ಪ್ರಾಬ್ಲಮ್ ಇದೆ. ಅದು ರೆಸ್ಪಿರೇಟರಿದು ಸ್ವಲ್ಪ ನಾನು ಟ್ರೀಟ್ಮೆಂಟ್ ತಗೋತಾ ಇದೆ. ಸೊ ಹಬ್ಬ ಬಂತು, ಹಬ್ಬದ ಟೈಮ್ಗೆ ಸ್ವಲ್ಪ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇತ್ತು. ನಮ್ಮ ಏರಿಯಾ ಎಲ್ಲ ಸ್ವಲ್ಪ ಜಾಸ್ತಿ ಬಿಲೋ ಪವರ್ಟಿ ಲೈನ್ ಬಡವರು ಇರೋದು. ಸೀಲ್ ಡೌನ್ ಬೇರೆ ಮಾಡಿದ್ದಾರೆ. ಲಾಕ್ ಡೌನ್, ಅದು ಮೇಲೆ ಸೀಲ್ ಡೌನ್. ಸೊ ಹಂಗಾಗಿ ಸ್ವಲ್ಪ ಜನ ಮಧ್ಯೆ ಹೋಗಿ ಸೇವೆ ಮಾಡಿದೆ. ಆ ಟೈಮ್ಗೆ ಸ್ವಲ್ಪ ನನಗೆ ಪ್ರಾಬ್ಲಮ್ ಇತ್ತು. ನಾನು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಸೇವೆ ಮಾಡೋದ್ರಲ್ಲಿ ಬಿಸಿ ಆಗ್ಬಿಟ್ಟೆ. ಸೊ ಆಮೇಲೆ ಹಬ್ಬ ಆಗಿದ್ಮೇಲೆ ನಾನು ಟೋಟಲಿ ಆಫ್ ಆಗ್ಬಿಟ್ಟೆ, ಮನೆಯಲ್ಲೇ ಇದ್ಬಿಟ್ಟೆ. ಡಾಕ್ಟರ್ ಹತ್ರ ಹೋದೆ ಟೆಸ್ಟ್ ಮಾಡ್ಸಕ್ಕೆ. ಸೊ ಅವ್ರೇನು ಹೇಳಿದ್ರು, ನೀವು COVID-19 ಟೆಸ್ಟು ಕೂಡ ಮಾಡಿಸ್ಬಿಡಿ ಅಂದ್ರು. ಸೊ COVID-19 ಟೆಸ್ಟ್ ಮಾಡಿದೆ. ಸೊ ಆ ಟೆಸ್ಟ್ ಮಾಡಿಸುವಾಗ ಪಾಸಿಟಿವ್ ಬಂದ್ಬಿಡ್ತು. ನನಗೆ ಒಂದು 8 ದಿವಸದಿಂದ ಸ್ವಲ್ಪ ಹುಷಾರಿರಲಿಲ್ಲ ನನಗೆ. ಸೊ ನಾನು ಒಂದು 4 ವರ್ಷದಿಂದ ನನಗೆ ಸ್ವಲ್ಪ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್. ಇವರೆಲ್ಲ ಬುದ್ಧಿ ಹೇಳುವಂತ ಸ್ಥಾನದಲ್ಲಿ ಇದ್ದಾರೆ. ಇವ್ರುಗಳೇ ಹಿಂಗ್ ಮಾಡ್ಬಿಟ್ರೆ ಇನ್ ಜನ ಇವ್ರನ್ನ ನೋಡಿ ಏನ್ ಫಾಲೋ ಮಾಡ್ಬೇಕಾಗುತ್ತೆ, ಏನ್ ಸಂದೇಶ ಕೊಟ್ಟಂಗಾಗುತ್ತೆ? ಈಗ ನೆನ್ನೆನೆ ಆಕ್ಚುಲ್ ಆಗಿ ಅವ್ರು ಗೊತ್ತಾದ ತಕ್ಷಣ ಪಾಸಿಟಿವ್ ಬಂದಿದೆ ಅಂತ ಗೊತ್ತಾದ ತಕ್ಷಣ ಆಸ್ಪತ್ರೆಗೆ ಹೋಗ್ಬೇಕಿತ್ತು. ಇಷ್ಟೆಲ್ಲ ಹೈ ಡ್ರಾಮಾ ಮಾಡಿದ್ದಾರೆ. ಈಗ ಡಿಲೇ ಆಯ್ತಲ್ಲ, ಏನ್ ರೀಸನ್ ಕೊಡ್ತಾ ಇದ್ದಾರೆ? ಎಸ್ ಶರ್ಮಿತಾ, COVID-19 ಪ್ರೋಟೋಕಾಲ್ ಏನಿದೆ ಇದು ಯಾರೇ ಆದ್ರೂ ಕೂಡ ಫಾಲೋ ಮಾಡ್ಲೇಬೇಕಾಗಿರುವಂತದ್ದು. VIP ಆದ್ರೂ ಕೂಡ ಅದರ ಆ ರೂಲ್ಸ್ ಏನಿದೆ ಅದು ಕೂಡ ಫಾಲೋ ಮಾಡಬೇಕು. ಅಂತದ್ರಲ್ಲಿ ಈಗ ಏನು ಪಾದರಾಯನಪುರ ಸೋಂಕಿತ ಕಾರ್ಪೊರೇಟರ್ ಏನಿದ್ದಾರೆ, ಇವ್ರು ರಾತ್ರಿನೇ ಕೂಡ ಗೊತ್ತಾಗಿರುವಂತದ್ದು ಏನ್ ಪಾಸಿಟಿವ್ ಏನ್ ಗೊತ್ತಾಗಿದೆ ಅಂತ. ರಾತ್ರಿ ಕೂಡ ಅವ್ರು ಐಸೋಲೇಷನ್ ಆಗ್ಬೇಕಾದ್ರೆ, ಆದ್ರೆ ರಾತ್ರಿಯಿಂದ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ಮನೆಯಲ್ಲೇ ಪೊಲೀಸ್ ಅಧಿಕಾರಿಗಳ ಮಾತಿಗೂ ಕೂಡ ಕಿಮ್ಮತ್ತನ್ನ ಕೊಡದೆ ಇಂದು ಬೆಳಗ್ಗೆಯಿಂದ
ಮಧ್ಯಾಹ್ನದವರೆಗೂ ಕೂಡ ಅಲ್ಲೇ ಒಂದು ಹೈಡ್ರಾಮಾ ಕ್ರಿಯೇಟ್ ಮಾಡಿರುವಂತದ್ದು. ಈಗ ಕೊನೆಗೂ ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಆರೋಗ್ಯ ಸಿಬ್ಬಂದಿ ಮತ್ತೆ ಪೊಲೀಸರ ಒಂದು ಸೂಚನೆಯಂತೆ ಈಗ ಕೊನೆಗೂ ಐಸೋಲೇಷನ್. ಇಷ್ಟೆಲ್ಲ ನಡುವೆ ಅಲ್ಲಿ ಒಂದು ಕಂಟೋನ್ಮೆಂಟ್ ಝೋನ್ ಆಗಿರುವಂತದ್ದು. ಬಟ್ ಆ ಏರಿಯಾದಲ್ಲಿ ಈಗ ಪಾಸಿಟಿವ್ ಕೇಸ್ ಬಂದಿದೆ ಅಂತ ಗೊತ್ತಾದ ಮೇಲೆ ಅಲ್ಲಿನ ಜನ ಕೂಡ ಬುದ್ಧಿ ಕಲಿಯುವಂತದ್ದಿಲ್ಲ. ಎಲ್ಲರೂ ಕೂಡ ಗುಂಪಾಗಿ ಮನೆಗಳಿಗೆ ಸೇರಿ ಅಲ್ಲಿ ಕೂಡ ಗಲಾಟೆಯನ್ನ ಮಾಡಿರುವಂತದ್ದು ಕೂಡ ಪ್ರಸಂಗ ನಡೆದಿರುವಂತದ್ದು. ಇದ್ರ ಬಗ್ಗೆ ಅಲ್ಲಿ ಸೋಂಕಿತ ಕಾರ್ಪೊರೇಟರ್ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿತ್ತು. ಬಟ್ ಆದ್ರೆ ಇಲ್ಲಿ ರಾತ್ರಿಯಿಂದಲೂ ಕೂಡ ಯಾಕೆ ಫ್ಯಾಮಿಲಿ ಕೂಡ ಮೆಂಬರ್ಸ್ ಇರ್ತಾರೆ, ಅವ್ರಿಗೆ ಯಾರು ಸಮಸ್ಯೆ ಆಗ್ಬರೋ ನಿಟ್ಟಿನಲ್ಲಿ ಎಲ್ಲ ಕೂಡ ಅವರು ಪ್ರಿಪರೇಷನ್ಸ್ ತೆಗೆದುಕೊಬೇಕಾಗಿತ್ತು. ಬಟ್ ಇದೆಲ್ಲ ಏನು ಮಾಡಿದೆ, ನಿರ್ಲಕ್ಷ್ಯ ವಹಿಸ್ಕೊಂಡು ಪ್ರೋಟೋಕಾಲ್ ಅನ್ನ ಬ್ರೇಕಪ್ ಮಾಡಿ ಇವ್ರಿಗೂ ಕೂಡ ಅವರು ಒಂದು ಹೈಡ್ರಾಮಾವನ್ನ ಕ್ರಿಯೇಟ್ ಮಾಡಿದ್ರು. ಬಟ್ ಆದ್ರೆ ಪೊಲೀಸರ ಒಂದು ಖಡಕ್ ವಾರ್ನಿಂಗ್ ಇದೆ. ಈಗ ಬೆಚ್ಚಿ ಈಗ ನೆಕ್ಸ್ಟ್ ಈಗ ಅವರು ಏನು ಐಸೋಲೇಷನ್ಗೆ ಹೊರಟಿರುವಂತದ್ದು. ಸದ್ಯ ಏನು ಆಂಬುಲೆನ್ಸ್ ನಿಂದ ಅವರನ್ನ ಐಸೋಲೇಷನ್ಗೆ ಆರೋಗ್ಯ ಸಿಬ್ಬಂದಿ ಕರ್ಕೊಂಡು ಹೋಗಿರುವಂತದ್ದು. ಈಗ ಪ್ರೈಮರಿ ಕಾಂಟ್ಯಾಕ್ಟ್ ಅಲ್ಲಿ ಈಗ ಅವರ ಫ್ಯಾಮಿಲಿ ಪರ್ಸನ್ಸ್ ಆಗಿರ್ಬೋದು, ಹೆಂಡತಿ ಮತ್ತೆ ಮಕ್ಕಳು ಏನಿದ್ದಾರೆ ಅವರೆಲ್ಲ ಕೂಡ ಪ್ರೈಮರಿ ಕಾಂಟ್ಯಾಕ್ಟ್ ಇರೋದ್ರಿಂದ ಅವರೆಲ್ಲ ಡೀಟೇಲ್ಸ್ ಅನ್ನ ತೆಗೆದುಕೊಂಡಿರೋದು. ಈಗ ಆತ್ಮೀಯವಾಗಿ ಕುಟುಂಬಸ್ಥರು ಏನು ಮನೆಯಲ್ಲಿ ಏನಿದ್ರು ಅವರು ಒಟ್ಟಾರೆಯಾಗಿ 20 ಜನರನ್ನ ಈಗ ಬಿಬಿಎಂಪಿಯ ಸಿಬ್ಬಂದಿ ಅಧಿಕಾರಿಗಳು ಒಂದು ಲಿಸ್ಟನ್ನ ಮಾಡ್ಕೊಂಡಿದ್ದಾರೆ. ಈಗ ಅವರೆಲ್ಲರನ್ನೂ ಕೂಡ ಈಗ ಕ್ವಾರಂಟೈನ್ ಮಾಡಕ್ಕೂ ಕೂಡ ಬಿಬಿಎಂಪಿ ಅಧಿಕಾರಿಗಳೆಲ್ಲ ಕೂಡ ಸಿದ್ಧತೆಗಳನ್ನ ನಡೆಸ್ಕೊಂಡಿರುವಂತದ್ದು. ಮತ್ತೆ ಅವ್ರ ಜೊತೆ ಇದ್ದಂತ ಸುಮಾರು 5 ಜನ ಬೆಂಬಲಿಗರು ಸದಾ ಕಾರಲ್ಲೇ ಏನು ಸೋಂಕಿತರ ಜೊತೆ ಕಾರಲ್ಲೇ ಓಡಾಡ್ತಾ ಇದ್ದಂತಹ 5 ಜನ ಬೆಂಬಲಿಗರು ಅವರ ಮಾಹಿತಿಯನ್ನು ಕೂಡ ಈಗ ಬಿಬಿಎಂಪಿ ಅಧಿಕಾರಿಗಳು ಪಡ್ಕೊಂಡಿದ್ದು ಅವರೆಲ್ಲ ಕೂಡ ಈಗ ಕ್ವಾರಂಟೈನ್ ಮಾಡಕ್ಕೆ ಎಲ್ಲ ಸಿದ್ಧತೆಗಳನ್ನ ನಡೆಸ್ಕೊಂಡಿರುವಂತದ್ದು. ಅದಲ್ಲದೆ ಸೋಂಕಿತನಿಗೆ ಕೂಡ ಬಿಬಿಎಂಪಿ ಅಧಿಕಾರಿಗಳು ಯಾರು ಕೂಡ ಮತ್ತೆ ಇದನ್ನ ರಿಪೀಟ್ ಆಗದಂತೆ ಎಲ್ಲರೂ ಕೂಡ ಕ್ವಾರಂಟೈನ್ಗೆ ಬರ್ಬೇಕಾಗುತ್ತೆ. ಈ ಒಂದು ಪ್ರೋಟೋಕಾಲ್ ಎಲ್ಲ ಫಾಲೋ ಮಾಡ್ಬೇಕು. ಬಟ್ ಯಾರಾದ್ರೂ ಇದರಲ್ಲಿ ಏನಾದ್ರೂ ನಿರ್ಲಕ್ಷ್ಯ ವಹಿಸಿ ನಾವು ಕ್ವಾರಂಟೈನ್ ಆಗೋದಿಲ್ಲ ಅಂದ್ರೆ ನಾವು ಪೊಲೀಸರ ಮೂಲಕ ಶಿಸ್ತು ಕ್ರಮ ಕೈಗೊಳ್ಳಬೇಕಾಗುವಂತ ನಿಟ್ಟಿನಲ್ಲಿ ಕೂಡ ಅವರಿಗೆ ಖಡಕ್ ಆದ ಸೂಚನೆ ಕೊಡಲಾಗಿದೆ. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮ ಇನ್ಫಾರ್ಮೇಶನ್ಗೆ.